ನಮಸ್ಕಾರ ಎಲ್ಲರಿಗೂ. ನನ್ನ ಸುಪ್ರೀತನಂತ ಸ್ವಾಮಿ. ಇದು ಮೈಸೂರು KC ಲೇಔಟ್ ಅಂತ. ಈ ಲೇಔಟಿನ ಹೆಸರು ಎಲ್ಲಿದೆ ಈ KC ಲೇಔಟು ಅಂತಂದರೆ ಮೈಸೂರು ಲಲಿತ ಮಹಲ್ ಪ್ಯಾಲೇಸ್ ಅಥವಾ ಲಲಿತ ಮಹಲ್ ಹೋಟೆಲ್ ಏನಿದೆ ಅದರ ಮುಂಭಾಗದಲ್ಲಿರುವಂಥದ್ದು KC ಲೇಔಟ್ ಅಂತ. ಮೋರ್ ದೆನ್ ಒಂದು 200 ಎಕರೆ ಲೇಔಟ್ ಇದು. 40 ವರ್ಷ ಹಳೆಯ ಲೇಔಟು. ಒಂದು 60 to 70% ಆಕ್ಯುಪೆನ್ಸಿ ಇರುವಂತಹ ಲೇಔಟ್ ಆಗಿರುತ್ತೆ. ಅಂದರೆ ಎಕ್ಸಾಂಪಲ್ ಒಂದು 100 ಸೈಟ್ಗಳಿದೆ ಅಂತಂದರೆ 60-65 ಮನೆಗಳಿರುವಂತಹ ಏರಿಯಾ ಆಗಿರುತ್ತೆ ಇದು. ಆಲ್ಮೋಸ್ಟ್ ವೆರಿ ವೆಲ್ ಡೆವಲಪ್ಡ್ ಆ್ಯಂಡ್ ವೆರಿ ವೆಲ್ ಪಾಪ್ಯುಲೇಟೆಡ್ ಏರಿಯಾ. ಕನೆಕ್ಟಿವಿಟೀಸ್ ಇರ್ಬೋದು, ಎಲ್ಲದರಲ್ಲೂ ಭಾಳ ಚೆನ್ನಾಗಿರುವಂಥದ್ದು. ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಈಗಾಗಲೇ ಹ್ಯಾಂಡ್ ಓವರ್ ಆಗಿರುವಂತಹ ನಿವೇಶನ ಆಗಿರುತ್ತೆ ಈ ಲೇಔಟ್. ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಆಕ್ಸೆಸಿಬಿಲಿಟಿ ವೈಸ್ ಬಂದಾಗ ಎಲ್ಲಿದೆ ಅಂತ ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ. ಇದು ವೇರ್ ಇಸ್ ದಿಸ್ ಲೇಔಟ್ ಆ್ಯಂಡ್ ಹೌ ಫಾರ್ ಇಸ್ ಇಟ್ ಫ್ರಮ್ ಮೈಸೂರು ಸಿಟಿ ಸೆಂಟರ್. ಮೈಸೂರು ಪ್ಯಾಲೇಸಿಂದ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ, ಫಸ್ಟ್ ನಾನು ಲಲಿತ ಮಹಲ್ಗೆ ಹೋಗೋಂಥ ರೋಡ್ ತೋರಿಸ್ತೀನಿ. ಇವಾಗ ಏನಿದು ಆಟೋ ಬರ್ತಾ ಇದೆ, ಅದರ ಹಿಂಭಾಗದಲ್ಲಿ ಏನು ಜಾಗ ಕಾಣ್ತಾ ಇದೆ ಇದೇನೇ ಲಲಿತ ಮಹಲ್ಲೇ ಈ ಜಾಗ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಲಲಿತ ಮಹಲ್ ಪ್ಯಾಲೇಸ್ ಇದೆ. ಇವಾಗ ಈ ಕಡೆ ತೋರಿಸ್ತೀನಿ ನೋಡಿ. ಇವಾಗ ಈ ರೋಡ್ ಏನಿದೆ, ಈ ರೋಡು ಇವಾಗ ನಾನು ತೋರಿಸ್ತಾ ಇರುವಂತಹ ರಸ್ತೆ, ಇವಾಗ ಏನು ಈ ರೋಡ್ ತೋರಿಸ್ತಾ ಇದ್ದೀನಿ, ಈ ರೋಡು ವಿಲ್ ಲೀಡ್ ಡೈರೆಕ್ಟ್ಲಿ ಟು ನಿಮಗೆ ಮೈಸೂರು ಮಾಲ್ ಆಫ್ ಮೈಸೂರು ಝೂಗೆ ಹೋಗುವಂತಹ ರೋಡ್ ಇದು. ಸೊ ಇದು KC ಲೇಔಟ್. ನಾನು ಆಲ್ಮೋಸ್ಟ್ ಈ KC ಲೇಔಟಿನ ಮಧ್ಯಭಾಗದಲ್ಲಿರುವಂತಹ ಮೇನ್ ರೋಡ್, ಇವಾಗ ಏನು ಈ ಕಾರ್ ಹೋಗ್ತಾ ಇದೆ, ಇದೇ ಒನ್ ಆಫ್ ದಿ ಕನೆಕ್ಟಿಂಗ್ ರೋಡ್ಸ್ ಆಫ್ KC ಲೇಔಟ್. ಈಗ ನಾನು ಈ ವಿಡಿಯೋದಲ್ಲಿ 3 ವಿಚಾರನ ಹೇಳಿದ್ದೀನಿ. ಒಂದು, ಪ್ಯಾಲೇಸಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಕೇಳ್ತೀರಿ. ಎಸ್, ಪ್ಯಾಲೇಸಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 4 ಕಿಲೋಮೀಟರ್ಸ್. ಒಂದು ಭಾಗದಲ್ಲಿ ಸಿದ್ಧಾರ್ಥ ಲೇಔಟ್ ಇದೆ. ಭಾಳ ಜನಕ್ಕೆ ಗೊತ್ತಿರುತ್ತೆ ಸಿದ್ಧಾರ್ಥ ಲೇಔಟ್, ಅದಕ್ಕೆ ಲ್ಯಾಂಡ್ ಮಾರ್ಕ್ ವಿಚಾರವಾಗಿ ಹೇಳ್ತೆ. ಒಂದು ಭಾಗದಲ್ಲಿ ಸಿದ್ಧಾರ್ಥ ಲೇಔಟು, ಇನ್ನೊಂದು ಭಾಗದಲ್ಲಿ ಲಲಿತ ಮಹಲ್ ಪ್ಯಾಲೇಸು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ದೇವರಾಜರಸ್ ರೋಡ್ ರಸ್ತೆ, ಅಲ್ಲಿಂದ ಈ ಲೊಕೇಶನ್ಗೆ ಹಾರ್ಡ್ಲಿ ಅಬೌಟ್ 10 ಮಿನಿಟ್ಸು ಆಗಲ್ಲ, ಒಂದು 6 ಕಿಲೋಮೀಟ್ರಲ್ಲಿ ಇರುತ್ತೆ. ಈಗ ನಾನು ಹೇಳಿದೆ ಮೈಸೂರು ಮಹಾನಗರ ಪಾಲಿಕೆಗೆ ಈಗಾಗಲೇ ಹ್ಯಾಂಡ್ ಓವರ್ ಆಗಿರುವಂತಹ ಲೇಔಟ್ ಆಗಿರುತ್ತೆ. ಅಂದರೆ ಮೈಸೂರು ಸಿಟಿ ಕಾರ್ಪೊರೇಷನವರು ಎಲ್ಲ ಮೂಲಭೂತ ಸೌಕರ್ಯಗಳನ್ನ ನೋಡ್ಕೊತಾ ಇದ್ದಾರೆ. ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಟಾರ್ ರೋಡ್ ಮೇಂಟೆನೆನ್ಸು, ಪಾರ್ಕ್ ಮೇಂಟೆನೆನ್ಸು, ಎಲ್ಲದನ್ನು ಈ ಮೈಸೂರು ಸಿಟಿ ಕಾರ್ಪೊರೇಷನವರು ನೋಡ್ಕೊತಾ ಇದ್ದಾರೆ. ನೋಡಿ, ನಾನಿವಾಗ ಯಾವ ಸೈಟ್ ಸೇಲ್ಗಿದೆ ಅನ್ನೋದು ತೋರಿಸ್ತೀನಿ ನಿಮಗೆ. ನಾನು ಮೇನ್ ರೋಡಿಂದ 2ನೇ ನಿವೇಶನ ಆಗಿರುತ್ತೆ. ಇವಾಗ ಏನು 3 ಹೊಂಗೆ ಮರಗಳು ಮಧ್ಯದಲ್ಲಿರುವಂತಹ 40-60 ವೆಸ್ಟ್ ಫೇಸಿಂಗ್ ಸೈಟ್ ಇದು ಸೇಲಿಗಿದೆ. KC ಲೇಔಟ್ ಮೈಸೂರು. ಇವಾಗ ಸೈಟ್ ತೋರಿಸ್ದೆ, ಮೇನ್ ರೋಡು, ಸುತ್ತಮುತ್ತ ಇರುವಂತಹ ಎಲ್ಲ ಮನೆಗಳನ್ನೂ ಒಂದು ಸರಿ ತೋರಿಸ್ಬಿಡ್ತಾರೆ. ನೋಡಿ ಹೇಗಿದೆ ಮನೆಗಳು, ಯಾವ ಥರ ಇದೆ ಅಂತ ಹೇಳಿದ್ನಲ್ಲ ಈ ವಿಡಿಯೋದ ಸ್ಟಾರ್ಟಿಂಗಲ್ಲಿ. ಆಕ್ಯುಪೆನ್ಸಿ ವಿಚಾರಕ್ಕೆ ಬಂದಾಗ ಎಷ್ಟು ಮನೆಗಳಿದೆ, ಇದೊಂದು 150-200 ಎಕರೆ ಲೇಔಟ್ ಇರ್ಬೋದು. ಅದರೊಂದು 60% ಆಕ್ಯುಪೆನ್ಸಿ ಮನೆಗಳಿಗಾಗಲೇ ಇರುವಂತಹ. ಎಷ್ಟೇ ನೀವು ಸಿಟಿ ಸೆಂಟ್ರಲ್ಲಿ ಇದ್ರೂ KC ಲೇಔಟು ಭಾಳ ಕಾಮಾಗಿರುವಂತಹ ಏರಿಯಾ. ನೋಡಿ, ಇವಾಗ ವೀಡಿಯೋ ಮಾಡ್ಬೇಕಾರೆ ನನ್ನ ಮೇನ್ ರೋಡಿಗೆ ಬಂದರೆ ಮಾತ್ರ ವೆಹಿಕಲ್ ಮೂಮೆಂಟು. ಇಂಟರ್ಮೀಡಿಯೇಟ್ ರೋಡ್ಸಲ್ಲಿ ಯಾವುದೇ ತರಹ ಗಲಾಟೆಗಳಿಲ್ಲದೆ ಇರುವಂತಹ ಸೈಟ್ ಆಗಿರುತ್ತೆ ಇದು ಸೇಲ್ಗಿರುವಂಥದ್ದು. ಇನ್ನೊಮ್ಮೆ ಹೇಳ್ತೀನಿ, KC ಲೇಔಟ್ ಪ್ಯಾಲೇಸಿಂದ ಜಸ್ಟ್ ಅಬೌಟ್ 5 ನಿಮಿಷದಿಂದ 10 ನಿಮಿಷದಲ್ಲಿ ಈ ಲೊಕೇಶನ್ ಬರ್ಬೋದು. ನೆಕ್ಸ್ಟು ಕುಡಿಯೋ ನೀರಿನ ವ್ಯವಸ್ಥೆ. ಮೈಸೂರು ಸಿಟಿ ಕಾರ್ಪೊರೇಷನ್ 24 ಅವರ್ಸ್ ಇಲ್ಲಿಗೆ ನೀರು ದಿನನಿತ್ಯ ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಏರಿಯಾ. ಸೈಟಿನ ರೇಟ್ ಎಷ್ಟು ಡಿಸ್ಕ್ರಿಪ್ಷನ್ ಕ್ಲಿಯರಾಗಿ ಕೊಟ್ಟಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು.